ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲೇ ಇರಾನ್ಗೆ ಎಚ್ಚರಿಕೆಯಿಂದ ಹೇಳಿದ ಅಮೆರಿಕ, ನಮ್ಮ ಸಾಕು ಬರಲಿಕ್ಕೆ ಹೋಗ್ಬೇಡ್ರಿ, ಇದೆಲ್ಲ ಬಿಟ್ಟುಬಿಡ್ರಿ ಅಂತೇಳಿ. ಆದರೆ ಟ್ರಂಪ್ ಅವ್ರಿಗೆ ಇವತ್ತು ಬಂದಿದ್ದೇನಪ್ಪ ಅಂತ, ನಾನೊಬ್ಬ ಸೂಪರ್ ಪವರ್, ನನ್ನ ಯಾವನೂ ಇಲ್ಲ, ಐ ಆಮ್ ದ ಗ್ರೇಟ್ ಅಂತಿತ್ತು ಅವರಲ್ಲೇ. ಆ ಗ್ರೇಟ್ ಅನ್ನುವಂತಹ ಒಂದು ಸ್ಥಿತಿಗೆ ಇವತ್ತು ಇರಾನ್ ಇದ್ದಿದ್ದು ದೊಡ್ಡದಾದ ಪೆಟ್ಟು ಕೊಟ್ಟಿದ್ದಕ್ಕಾಗಿ ಹೆಚ್ಚು ಕಡಿಮೆ ಈ ಒಂದು ಯುದ್ಧ ಒಂದು ಇರಾನ್ ಇಲ್ಲಾಗಿಸ್ಬೇಕು, ನಾಶ ಹೋಗ್ಬೇಕು, ಹಳೆ ಕಾಲಕ್ಕೆ ಹೋಗ್ಬೇಕು, ಇಲ್ಲ ಅಮೇರಿಕ ತನ್ನ ಪೂರ್ತಿ ಹಿಡಿತವನ್ನು, ವಿಶ್ವದ ಮೇಲೆಲ್ಲ ಹಿಡಿತವನ್ನು ಕಳೆದುಕೊಳ್ಬೇಕು ಅನ್ನೋ ಸ್ಥಿತಿಗೆ ಬಂದು ನಿಂತದ. ಇವರಿಬ್ಬರು ತೆಕ್ಕಾಡಿದ್ರೆ ಇಡೀ ವಿಶ್ವನು ಗದಬಡಿಸುವಂಥ, ಏನಪ್ಪ ಇದು ಎಣ್ಣೆ ಬಂದಾದ್ರೆ ಗತಿ ಏನು ನಮ್ಮದು ಎಲ್ಲ ಕಡೆದು, ಹ್ಯಾಂಗೆ ಬದುಕುದು. ಯಾಕಂದ್ರೆ ಇವತ್ತು ಈ ಪೆಟ್ರೋಲ್ ಡೀಸೆಲ್ ಮೇಲೆ ಇಡೀ ವಿಶ್ವ ಬಂದು ನಿಂತುಬಿಟ್ಟೋದು. ಇವತ್ತು ಹೆಚ್ಚು ಕಡಿಮೆ ಇವುಗಳ ಪ್ರಭಾವ ಇಡೀ ವಿಶ್ವ ತುಂಬ ಸಾಕಷ್ಟು ಇರೋದ್ರಿಂದಾಗಿ ವಿಶ್ವ ಇವು ಎರಡು ಯುದ್ಧಗಳ ಕಾರಣದಿಂದಾಗಿ, ಅಮೆರಿಕ ಮತ್ತು ಇಸ್ರೇಲ್ ಮಧ್ಯದ ಯುದ್ಧದ ಕಾರಣದಿಂದಾಗಿ ಇಡೀ ಇವತ್ತು ವಿಶ್ವ ತ್ರಾಯಿತ್ರಾಯ ಅನ್ನೋ ಜೊತೆಗೆ ಇದನ್ನು ಸ್ವಲ್ಪ ಬಂದ್ ಮಾಡಿ ಅನ್ನೋಂಥ ಪರಿಸ್ಥಿತಿ ಬಂದು ನಿಂತದ. ನೋಡೋಣ ಅದು ಏನೇನಾಗ್ತದೆ, ನಿಲ್ತದೆ ಯುದ್ಧ ಇಲ್ಲೋ ಅನ್ನುವಂಥದ್ದು. ಆದರೆ ಈ ನಡುವೆ ಒಂದು ಭಾಳ ದೊಡ್ಡ ಚರ್ಚೆ ಆಗ್ತಾ ಇರೋದು, ಟ್ರಂಪ್ ಅವರು ತಾವು ಸೋಲುವ ಒಂದು ಹಂತ ಬಂದಂಗೆ ಅಶ್ಲೀಲ ಪದಗಳು ಬಳಸೋದು, ಟೀಕೆ ಮಾಡೋದು, ಮತ್ತೇನು ಮಾಡೋದನ್ನು ನೋಡಿದಾಗ ಅಮೇರಿಕಾದ ನಾಗರಿಕರು ಇವತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ಯದ. ಒಬ್ಬ ಅಮೇರಿಕ ನಾಗರಿಕರ ಪ್ರಥಮ ನಾಗರಿಕರಾದಂಥ ಟ್ರಂಪ್ ಅವರು ಈ ರೀತಿ ಅಶ್ಲೀಲ ಶಬ್ದಗಳನ್ನು ಬಳಸೋದು ಸರಿನಾ ಅನ್ನುವಂಥದ್ದು, ಜೊತೆಗೆ ಟ್ರಂಪ್ ಅವರು ತಮ್ಮ ಮೇಲೆ ತಾವು ಹೊಡೆತ ಕಳೆದುಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ. ನೋಡೋಣ ಅದನ್ನು ಏನಾಗ್ಬೋದು ಅಂತೇಳಿ. ಈಗಾಗಲೇ ಪ್ರೆಷರ್ ಮತ್ತು ಸಾಕಷ್ಟು ಅದ ಟ್ರಂಪ್ ಅವ್ರ ಮೇಲೆ ಅನ್ನೋದು ಸುಳ್ಳೇನಲ್ಲ ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.